ಹನುಮಂತನ ಬಳಿ ಅಷ್ಟ ಸಿದ್ಧಿಗಳು ಮತ್ತು 9 ನಿಧಿಗಳಿವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಬಹಳ ಜನರು ಹನುಮಾನ್ ಚಾಲೀಸಾವನ್ನು ಪಠಿಸುತ್ತಾರೆ, ಆದರೆ ಈ 8 ಸಿದ್ಧಿಗಳ ಅರ್ಥ ತಿಳಿದಿರದು. 1. ಅಣಿಮ, ತನ್ನ ದೇಹವನ್ನು ಅಣುವಿನಷ್ಟು ಚಿಕ್ಕದಾಗಿಸುವ ಶಕ್ತಿ. ಲಂಕೆಗೆ ಪ್ರವೇಶಿಸುವಾಗ ಹನುಮಂತನು ಸೊಳ್ಳೆಯಷ್ಟು ಚಿಕ್ಕದಾಗಿ ಮಾರ್ಪಟ್ಟನು. 2. ಮಹಿಮ, ದೇಹವನ್ನು ಅಪಾರವಾಗಿ ದೊಡ್ಡದಾಗಿಸುವ ಶಕ್ತಿ. ಸುರಸೆಯನ್ನು ಎದುರಿಸಿದಾಗ ತನ್ನ ಆಕಾರವನ್ನು 100 ಯೋಜನೆಗಳಷ್ಟು ವಿಸ್ತರಿಸಿದನು. 3. ಗರಿಮ, ದೇಹವನ್ನು ಅತಿ ಭಾರವಾಗಿಸುವ ಸಾಮರ್ಥ್ಯ. ಮಹಾಭಾರತದಲ್ಲಿ ಭೀಮನಿಗೂ ಅವನ ಬಾಲವನ್ನು ಅಲುಗಾಡಿಸಲು ಆಗಲಿಲ್ಲ. 4. ಲಘಿಮ, ದೇಹವನ್ನು ಅತ್ಯಂತ ಹಗುರಗೊಳಿಸುವ ಶಕ್ತಿ. ಅಶೋಕವಾಟಿಕೆಯಲ್ಲಿ ಎಲೆಯ ಮೇಲೆ ಕುಳಿತರೂ ಎಲೆ ಬಗ್ಗಲಿಲ್ಲ. ಆತ ಸುಲಭವಾಗಿ ಗಾಳಿಯಲ್ಲಿ ಹಾರಬಲ್ಲನು. ಪ್ರಾಪ್ತಿ, ಬೇಕಾದುದನ್ನು ಪಡೆಯುವ ಮತ್ತು ಪ್ರಾಣಿ ಪಕ್ಷಿಗಳ ಭಾಷೆ ಅರಿಯುವ ಶಕ್ತಿ. ಸೀತೆಯ ಹುಡುಕಾಟದಲ್ಲಿ ಇದರಿಂದ ಸುಳಿವುಗಳನ್ನು ಪಡೆದನು. 6. ಪ್ರಾಕಾಮ್ಯ, ಭೂಮಿ, ಪಾತಾಳ, ನೀರು, ಆಕಾಶ ಎಲ್ಲೆಡೆ ನಿರ್ಬಂಧವಿಲ್ಲದೆ ಸಂಚರಿಸುವ ಸಾಮರ್ಥ್ಯ. ಅಹಿರಾವಣನನ್ನು ಸಂಹರಿಸಲು ಪಾತಾಳಕ್ಕೆ ಹೋದನು. 7. ಈಶಿತ್ವ, ದೈವಿಕ ನಾಯಕತ್ವ ಮತ್ತು ಜೀವ ಉಳಿಸುವ ಶಕ್ತಿ. ಲಕ್ಷ್ಮಣನ ಪ್ರಾಣ ರಕ್ಷಿಸಿದನು. 8. ವಶಿತ್ವ, ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ. ಹನುಮಂತನು ಜಿತೇಂದ್ರಿಯ ಬ್ರಹ್ಮಚಾರಿ. ಇವೇ ಹನುಮಂತನ ಅಷ್ಟಸಿದ್ಧಿಗಳ ಮಹಿಮೆ. ಈ ದೈವಿಕ ಮಾಹಿತಿ ನಿಮಗೆ ಸ್ಪರ್ಶಿಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಆಂಜನೇಯನ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮತ್ತಷ್ಟು ವಿಡಿಯೋಗಳು ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಇದು ನಿಮ್ಮ ಭಕ್ತಿಯ ಸಣ್ಣ ಕಾಣಿಕೆ.